ಹೈದರಾಲಿ ಸೇನೆಯು ನಮ್ಮ ಕೋಟೆಯನ್ನು ಮುತ್ತಿಕ್ಕಿದೆ, ಹೋಗಿ ರಣಕಹಳೆಯನ್ನು ಊದಿ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಲಾವಣ್ಯ. ನಾನಿಂದು ಶರಣೆ ಧೂಪದ ತುಕ್ಕಮೆಯ ವೇಷವನ್ನು ಧರಿಸಿದ್ದೇನೆ. ಮಾಡಿಕೊಡ್ತಾರೆ. ಅಂದ್ರೆ ಕ್ರಾಂತಿಕಾರಿ ಅಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಭೂತಪೂರ್ವವಾದಂತಹ ಪಾತ್ರವನ್ನು ವಹಿಸಿದಂತವ್ರು ಅನಿತಾ ಸುಮಂತ್. ಅವರು ಹುಟ್ಟಿದ್ದು 1865 ವಯಸ್ಸಿನಲ್ಲಿ. ನಂತರ ಅವರಿಗೆ 9ನೇ ವಯಸ್ಸಿನಲ್ಲಿ ವಿವಾಹವಾಗ್ತದೆ. 14ನೇ ವಯಸ್ಸಿನಲ್ಲಿ ಅವರು ಒಂದು ಗಂಡು ಮಗು ಜನನವಾಗುತ್ತದೆ. ಆ ಗಂಡು ಮಗು 10 ದಿನಗಳ ಕಾಲ ಇದ್ದು ನಂತರ ಸತ್ತು ಹೋಗ್ತದೆ. ಅದಕ್ಕಾಗಿ ಅವರು ಉನ್ನತ ವ್ಯಾಸಂಗ ಮಾಡೋದಕ್ಕೋಸ್ಕರ ಅಮೆರಿಕಕ್ಕೆ ತೆರಳುತ್ತಾರೆ. ಅಮೆರಿಕಕ್ಕೆ ತೆರಳಿ ಅವರು ಉನ್ನತ ವ್ಯಾಸಂಗ ಮಾಡಿ ಡಾಕ್ಟರೇಟ್ ಪ್ರಶಸ್ತಿ ಪಡೆದು ಬರ್ತಾರೆ. ಬಂದ ನಂತರ ಅವರು 22ನೇ ವಯಸ್ಸಿನಲ್ಲಿ ಅವರು ದಿವಂಗತರಾಗ್ತಾರೆ. ಅವರ ಪಾತ್ರದ ಇವತ್ತು ಸಹ ಅವರ ನೀಡಿರುವ ಕೊಡುಗೆ ಅನನ್ಯವಾಗಿರತಕ್ಕಂಥದ್ದು. ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಆಯ್ದಕ್ಕಿ ಲಕ್ಕಮ್ಮನವರ ಪಾತ್ರವಾಗಿ ಬಂದಿದ್ದೇನೆ. ಆಯ್ದಕ್ಕಿ ಲಕ್ಕಮ್ಮನವರು 12ನೇ ಶತಮಾನದವರು. ಇವರು ಕಾಯಕಯೋಗಿ ಆಯ್ದಕ್ಕಿ ಮಾರಯ್ಯ ಅವರ ಧರ್ಮಪತ್ನಿ. ಇವರು ಬಸವಣ್ಣನವರ ಸಮಕಾಲೀನವರು. ಇವರು ಬಸವಣ್ಣನವರನ್ನು ಕೀರ್ತಿ ನೋಡಿ ಅವರ ಕಲ್ಯಾಣಕ್ಕೆ ಬಂದು ನೆಲೆಸಿರುವವರು. ಆಯ್ದಕ್ಕಿ ಲಕ್ಕಮ್ಮನವರು ಬಹಳ ಧೈರ್ಯಶಾಲಿ. ಇವರು ಮೂಲತಃ ರಾಯಚೂರು ಜಿಲ್ಲೆಯ ಅಮರೇಶ್ವರ ಗ್ರಾಮದವರು. ಇವರು ಕಾಯಕ ಮಾಡಿ ಜನರಿಗೆ ನೀಡಿ ಬದುಕಬೇಕು ಎಂಬುದು ಇವರ ಧ್ಯೇಯವಾಗಿರುತ್ತದೆ. ಹಾಗೆ ಇವರು ಮಹಾಮನೆ ಅಂಗಳದಲ್ಲಿ ಬಿದ್ದ ಅಕ್ಕಿಯನ್ನು ಜಂಗಮ ದಾಸೋಹವನ್ನು ಮಾಡುತ್ತಿದ್ದರು. ಇವರ ಅಂಕಿತ ನಾಮ ಬಂದು ಮಾರಯ್ಯ ಪ್ರಿಯ ಅಮರಲಿಂಗೇಶ್ವರ ಇವರ ಅಂಕಿತ ನಾಮ. ಹಾಗೆ ಇವರ ವಚನವನ್ನು ಹೇಳಲು ನಿಮ್ಮ ಮುಂದೆ ಇಷ್ಟಪಡುತ್ತೇನೆ. ಹಾಸ್ಯ ಎಂಬುದು ಹರಸನಲ್ಲದೆ ಶಿವಭಕ್ತರಿಗುಂಟೆ ಕೈಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಕೈಯ. ಈ ಸಖೆಯ ಆಸೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ ಪಿ. ನಾನಿಂದು ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಹಾಗೂ ಸಮಾಜ ಸ್ಫೂರ್ತಿಯಾದ ಸಾವಿತ್ರಿಬಾಯಿ ಫುಲೆಯವರ ಪಾತ್ರ ನಿರ್ವಹಿಸುತ್ತಿದ್ದೇನೆ. ಭಾರತದಲ್ಲಿ ಅಂದಿನ ಕಾಲದಲ್ಲಿ ಶಿಕ್ಷಣವೆಂದರೆ ಗಗನಕುಸುಮವಾಗಿತ್ತು ಹಾಗೂ ಮಹಿಳೆಯರ ಸ್ಥಾನಮಾನ ತುಂಬಾ ಶೋಚನೀಯವಾಗಿತ್ತು. ಇಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಒದಗಿಸುವುದು ನನ್ನ ಗುರಿಯಾಗಿತ್ತು. ಬಾಲ್ಯ ವಿವಾಹವಾದ ನನಗೆ ನಮ್ಮ ಪತಿಯಾದ ಜ್ಯೋತಿರಾವ್ ಫುಲೆ ಅವರು ಶಿಕ್ಷಕರಾಗಿದ್ದರು. ಅವರು ನನಗೆ ವಿದ್ಯೆಯನ್ನು ನೀಡಲು ಮುಂದಾದರು. ಆದರೆ ಆ ದಾರಿ ತುಂಬಾ ಕಠೋರವಾಗಿತ್ತು. ಜನರು ಕಲ್ಲು ತುಳಿತಿದ್ದರು, ಸಗಣಿ ರಾಚುತ್ತಿದ್ದರು. ಆ ಕೆಟ್ಟ ಪರಿಸ್ಥಿತಿಗಳನ್ನು ಸಹಿಸಲಾರದೆ ಧೈರ್ಯದಿಂದ ಮುನ್ನುಗ್ಗಿ ನಾನು ವಿದ್ಯೆಯನ್ನು ಕಲಿತೆ. ಅಂತ ಕಾಲಘಟ್ಟದಲ್ಲಿ ಶೋಷಣೆಗೊಳಗಾದ ಮಹಿಳೆಯರನ್ನು ಸುಧಾರಿಸಲು ಅವರಿಗೆ ಅವಕಾಶಗಳನ್ನು ನೀಡಿಸಿದ್ದರು. ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡಿಸಲೇಬೇಕು ಎಂಬ ಧ್ಯೇಯವನ್ನು ಹೊಂದಿದ್ದರು. ಆ ಕಾರಣದಿಂದ ನಾನು ಮೊಟ್ಟ ಮೊದಲ ಮಹಿಳಾ ಶಾಲೆಗಳನ್ನು ತೆರೆದರು. ಸಮಾಜ ಸುಧಾರಣೆಗಾಗಿ ಮಹಿಳೆಯರ ಶಿಕ್ಷಣವು ತುಂಬಾ ಮುಖ್ಯ ಎಂದು ನೋಡುತ್ತಿದ್ದರು. ಆ ಕಾರಣದಿಂದ ಎಲ್ಲರೂ ಶಿಕ್ಷಣ ಪಡೆಯಬೇಕು. ದಿಟ್ಟತನದಿಂದ ಎಲ್ಲರೂ ಮುನ್ನುಗ್ಗಿ ಎಂದು ಹೇಳುತ್ತೇನೆ. ಅವಳ ಒಂದು ದುಗ್ಗಡೆ ಪಾತ್ರ ಜೇಡರ ಲಾಸಿ ಮೇಲಿನ ಪತ್ನಿ ದುಗ್ಗಡೆ. ಇವರ ಕಸುಬು ಏಕಾಂತ. ಹೆಂಡತಿಗೆ ಗಂಡನಿಗೆ ಹೆಂಡತಿ ತಕ್ಕ ಹಾಗೆ ನುಡಿದಂತೆ ನಡೆದವಳು ಶರಣ. ಅವಳು ದುಗ್ಗಡೆ
ರಚಿಸಿದಂತಹ ಒಂದು ವಚನವನ್ನು ನಾನು ಈಗ ಪ್ರಸ್ತುತಪಡಿಸುತ್ತೇನೆ. ಭಕ್ತನಾದೊಡೆ ಬಸವಣ್ಣನಂತಾಗಬೇಕು, ಜಂಗಮನಾದೊಡೆ ಪ್ರಭುದೇವರಂತಾಗಬೇಕು, ಯೋಗಿಯಾದೊಡೆ ಸಿದ್ದರಾಮಯ್ಯನಂತಾಗಬೇಕು, ಐಕ್ಯನಾದೊಡೆ ಅಜರ